ಅಕ್ಷಯ ತದಿಗೆಯ ದಿವಸ ಆ ಸಮಯದಲ್ಲಿ ಯಾವ್ಯಾವ ಗ್ರಹಗತಿಗಳು ಹೇಗಿರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ನವಗ್ರಹಗಳು ಅಂತ ನಾವು ಬಂದಾಗ ಗ್ರಹಾಧೀನಂ ಜಗತ್ಸರ್ವಂ ಅಂತೇಳಿ ಗ್ರಹಗಳ ಅಧೀನದಲ್ಲೇ ಜಗತ್ಸೆಲ್ಲವೂ ಕೂಡ ನಡೀತಾ ಇರುವುದರಿಂದ ಅದಕ್ಕೆ ಅನುಸಾರವಾಗಿ ಅವರವರ ವೈವಿಧ್ಯವಾದಂತಹ ನಕ್ಷತ್ರ ರಾಶಿಗೆ ಸಂಬಂಧಪಟ್ಟಂತೆ ಜೀವನದ ಆಗುಹೋಗುಗಳು ನಡೀತಾ ಇರುತ್ತೆ. ಈ ಅಕ್ಷಯ ತದಿಗೆಯ ಸಮಯ ಅನ್ನತಕ್ಕಂಥದ್ದು ನಮ್ಮ ರಾಶಿಗೆ ಒಳ್ಳೆಯದಾ, ನಮ್ಮ ರಾಶಿಗೆ ಕೆಟ್ಟದ, ಯಾವ ರಾಶಿಗೆ ಒಳ್ಳೆಯದಾಗುತ್ತೆ ಈ ಸಮಯದಲ್ಲಿ ಅಂದರೆ ಅಕ್ಷಯ ತದಿಗೆಯಲ್ಲಿ ಎಷ್ಟೋ ಜನರ ಯೋಚನೆ ಇರುತ್ತೆ. ಏನೋ ಒಂದು ಹೊಸದಾಗಿ ಅಂಗಡಿ ಪ್ರಾರಂಭ ಮಾಡಬೇಕು, ಹೋಟೆಲ್ ಮಾಡಬೇಕು, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಇನ್ನೇನು ವಿದ್ಯಾಭ್ಯಾಸವನ್ನು ಪ್ರಾರಂಭ, ಇಂತಹದ್ದೆಲ್ಲ ಇರುತ್ತೆ. ಇದಕ್ಕೆ ಅನುಕೂಲವಾಗಿ ಅಂದರೆ ಪೂರಕವಾಗಿ ಅಕ್ಷಯ ತದಿಗೆಗೆ ಅನುಕೂಲವಾಗಿ ಪೂರಕವಾಗಿ ನಮ್ಮ ರಾಶಿ ನಕ್ಷತ್ರ ಇದೆಯಾ ಅನ್ನತಕ್ಕಂಥದ್ದು ಸಹಜವಾಗಿ ಎಲ್ಲರಿಗೂ ಬರತಕ್ಕಂತಹ ಒಂದು ಪ್ರಶ್ನೆಯೇ. ಈ ದೃಷ್ಟಿಯಿಂದ ನಾವು ಈ ಗ್ರಹಗತಿಗಳನ್ನು ವಿಶ್ಲೇಷಣೆಯನ್ನು ಮಾಡಿದಾಗ ಈ ಅಕ್ಷಯ ತದಿಗೆ ಈ ಹಬ್ಬದ ಸಮಯದಲ್ಲಿ 3 ಗ್ರಹಗಳೊಂದು ವಿಶೇಷವಾದಂತಹ ಕೂಟ ಅಂದರೆ ಮೀನರಾಶಿಯಲ್ಲಿ ಶನಿ ಇದ್ದಾನೆ, ಬುದ್ಧಿಕಾರಕನಾದಂತಹ ಬುಧ ನೀಚನಾಗಿದ್ದರೂ ಕೂಡ ಮೀನರಾಶಿಯಲ್ಲಿ ಇರತಕ್ಕಂಥದ್ದು, ಕುಜನೂ ಕೂಡ ಮೀನರಾಶಿಯಲ್ಲಿ ಇದ್ದಾನೆ. ಇದೆಲ್ಲ ಗ್ರಹಸ್ಥಿತಿಗಳನ್ನು ನಾವು ತಿಳಿದುಕೊಂಡರೆ ಅದರ ಪರಿಣಾಮ ಯಾವ ರಾಶಿಯ ಮೇಲೆ ಯಾವ ರೀತಿ ಇರುತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ತಿಳಿದುಕೊಳ್ಳಬಹುದು. ಗುರು ಮಿಥುನ ರಾಶಿಯಲ್ಲೇ ಇರತಕ್ಕಂಥದ್ದು. ಒಂದಷ್ಟು ರಾಶಿಗೆ ಗುರುಬಲ ಇದೆ, ಗುರುಬಲ ಇಲ್ಲ, ಇದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ಇನ್ನು ಪ್ರಮುಖವಾಗಿರತಕ್ಕಂಥ ಅಕ್ಷಯ ತದಿಗೆ ದಿವಸ ಎಲ್ಲರೂ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಈಗ ಮೇಷ ವಿಷುವ ಸಂಕ್ರಾಂತಿ ಅಂತೇಳಿ ಹೇಳ್ತಾರೆ, ಮೇಷ ಸಂಕ್ರಮಣ ಅಂದರೆ ಮೇಷ ಮಾಸ ನಡೀತಾ ಇರತಕ್ಕಂಥದ್ದು. ಮೇಷದಲ್ಲಿ ಸೂರ್ಯ ಇದ್ದಾಗ ಅದನ್ನು ಉಚ್ಚನಾಗಿರ್ತಾನೆ, ಸಂಪೂರ್ಣವಾಗಿರ್ತಕ್ಕಂತಹ ಬಲಿಷ್ಠ ಸ್ಥಿತಿ ಅಂದರೆ ಸೂರ್ಯನಿಗೆ ಅದು ಮೇಷರಾಶಿ. ಅದರಿಂದ ಮೇಷರಾಶಿಯಲ್ಲಿ ಸೂರ್ಯ ಇದ್ದಾನೆ. ಅಕ್ಷಯ ತದಿಗೆಯ ದಿವಸ ವೃಷಭ ರಾಶಿಯಲ್ಲಿ ಚಂದ್ರ ಇರ್ತಾನೆ. ಚಂದ್ರನಿಗೆ ಏನು ವೃಷಭ ರಾಶಿ ಅನ್ನತಕ್ಕಂಥದ್ದು ಉಚ್ಚ ಸ್ಥಾನ. ಆದ್ದರಿಂದ ಆ ಸೂರ್ಯಚಂದ್ರರ ಒಂದು ಬಲಾಬಲಗಳೇನಿದೆ ಇದು ಉಚ್ಚಸ್ಥಾನದಲ್ಲಿ ಪರಿಪೂರ್ಣರಾಗಿ ಶಕ್ತಿಯುತರಾಗಿ ಆ ಸೂರ್ಯಚಂದ್ರ 2 ಗ್ರಹಗಳು ಇರುವುದರಿಂದ ಈ ಸಮಯ ಇನ್ನು ವರ್ಷದಲ್ಲಿ ಯಾವತ್ತೂ ಬರಲ್ಲ, ಈ ಅಕ್ಷಯ ತದಿಗೆ ಸಮಯದಲ್ಲಿ ಮಾತ್ರ ಬರುತ್ತೆ. ಮೇಷದಲ್ಲಿ ಸೂರ್ಯ, ವೃಷಭದಲ್ಲಿ ಸೂರ್ಯ, 2 ಸೂರ್ಯಚಂದ್ರ 2 ಗ್ರಹಗಳು ಕೂಡ ಉಚ್ಚ ಸ್ಥಿತಿಯಲ್ಲಿರತಕ್ಕಂತಹ ಸ್ಥಿತಿ ಇರುವುದರಿಂದ ಗ್ರಹಗತಿಗಳು ಇದು ಒಂದಷ್ಟು ರಾಶಿಗೆ ರಾಜಯೋಗವನ್ನು ಉಂಟು ಮಾಡುತ್ತೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಅದು ಯಾವ ರಾಶಿಗೆ ಅನ್ನತಕ್ಕಂಥ ಇಲ್ಲಿ ಪ್ರಮುಖವಾಗುತ್ತೆ.